Second question that I would like to ask the candidates, starting with Nandan. What big issue will you raise in the parliament and what change will you bring to the constituency? ಅವರು ಪ್ರಶ್ನೆ ಕೇಳಿದ ಏನು ಅಂದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಯಾವ ತರ ಸಮಸ್ಯೆಗಳನ್ನ ಅಥವಾ ಪ್ರಶ್ನೆಗಳನ್ನ ಬೆಂಗಳೂರು ನಾಗರಿಕರ ಪರವಾಗಿ ಕೇಳೋರಿದ್ದೀರಾ ಅಂತ ಪ್ರಶ್ನೆ ಇದೆ. ಅದು 4 ಜನ ಅದಕ್ಕೆ ಉತ್ತರ ಕೊಡ್ತಾರೆ. ನಂದನ್ ನಿಲೇಕನಿ ಅವರು ಪ್ರಾರಂಭ ಮಾಡ್ತಾರೆ. ಬೆಂಗಳೂರು ಇಲ್ಲ ದೇಶ ಮತ್ತು ಬೆಂಗಳೂರಿಗೆ, ದೇಶಕ್ಕೆ ಮತ್ತು ಬೆಂಗಳೂರಿಗೆ ಪ್ರಶ್ನೆಗಳು. ನಾನು ಪಾರ್ಲಿಮೆಂಟ್ ನಲ್ಲಿ 3 ಇಶ್ಯೂಸ್ ಬಗ್ಗೆ ಮಾತಾಡ್ತೀನಿ. ಐ ವಿಲ್ ಟೇಕ್ ಆಸ್ ಪ್ರಯಾರಿಟಿ. ಒಂದಂದ್ರೆ ನಮ್ಮ ಸಿಟೀಸ್ಗೆ ಜಾಸ್ತಿ ಫಂಡಿಂಗ್ ಬೇಕು. ಇಂಡಿಯಾದಲ್ಲಿ ಸಿಟೀಸ್ ಡೋಂಟ್ ಗೆಟ್ ದ ಫಂಡಿಂಗ್ ದೇ ಡಿಸರ್ವ್. ಅಂಡ್ ವಾಟ್ ಐ ವಿಲ್ ಡೂ ಇಸ್ ನಮ್ಮೆಲ್ಲ ಅರ್ಬನ್ ಎಂಪೀಸ್ ಎಲ್ಲರಿಗೂ ಜೊತೆ ಮಾಡಿ ಒಂದು ಗುಂಪು ಮಾಡಿ ವಿಲ್ ಕ್ರಿಯೇಟ್ ಅ ಗ್ರೂಪ್ which will ask for more funding for urban India so that we can implement more projects in urban India. Adu nandu first uddesha. Adralli our funding particularly focus will be water, waste management and transportation. Ee moordalli jaasti funding bekanta now one group ಮಾಡಿ will pursue that as an objective. So objective number 1 is increase priority and funding of urban India including Bengaluru. That is number 1. Second objective is ನಾನು ಆಂಟಿ ಭ್ರಷ್ಟಾಚಾರ ಆಂಟಿ ಕರಪ್ಷನ್ ಎಜೆಂಡಾ ಪರ್ಸ್ಯೂ ಮಾಡ್ತೀನಿ. How to make sure that everybody gets their money automatically into their bank account, how to make sure that paying taxes is simple, how to make sure that auctioning of natural resources happens, how to make sure that government procurement is done in a way that government gets for the least price. ಇದೆಲ್ಲ ಸಿಸ್ಟಮ್ಯಾಟಿಕ್ ವ್ಯವಸ್ಥೆ ಮಾಡಬೇಕು. ದೀಸ್ ಆರ್ ಆಲ್ ಸಿಸ್ಟಮ್ಯಾಟಿಕ್ ಸೊಲ್ಯೂಷನ್ಸ್ ದಟ್ ನಾನು ಪಾರ್ಲಿಮೆಂಟ್ ನಲ್ಲಿ ಇದರ ಬಗ್ಗೆ ಮಾತಾಡಿ ಇದರ ಬಗ್ಗೆ ನಾನು ಆಂಟಿ ಕರಪ್ಷನ್ ಎಜೆಂಡಾ ಚೇಂಜ್ ಮಾಡ್ತೀನಿ. ಮೂರನೇದಂದ್ರೆ ಜಾಬ್ ಕ್ರಿಯೇಷನ್. ಹೆಂಗೆ ನಮ್ಮ 10 ಕೋಟಿ ಜನಕ್ಕೆ ನಾವು ಜಾಬ್ ಕ್ರಿಯೇಟ್ ಮಾಡಬೇಕು, ಉದ್ಯೋಗ ಕ್ರಿಯೇಟ್ ಮಾಡಬೇಕು ಅಂತ ಅದು ಒಂದು ಹೌ ಟು ಕ್ರಿಯೇಟ್ ಜಾಸ್ತಿ ಕಂಪನೀಸ್, ಹೌ ಟು ಕ್ರಿಯೇಟ್ ಜಾಬ್ಸ್, ಅದರ ಬಗ್ಗೆ ಫೋಕಸ್ ಮಾಡಿ ಏನು ರಿಫಾರ್ಮ್ಸ್ ಬೇಕು ನಮಗೆ, ಲೇಬರ್ ಲಾ ರಿಫಾರ್ಮ್ಸ್ ಅಥವಾ company reforms to taxation reforms adella nodi, I will make sure that India creates 10 crore jobs a year. So these are my 3 priorities. Thank you. Priority number 1, funding for urban India and especially for Bengaluru. Priority number 2 is anti-corruption. Priority number 3 is making sure that we have all the things that we want and make sure that we address these issues in a way that they're solved properly. So these are my priorities. I look forward to working for you. Thank you. Ruth Manorama. ನಾವು 4 ಜನನು ನೀವು ನೋಡಿದ್ರೆ ಇಶ್ಯೂಸ್ ಎಲ್ಲ ಸೇಮ್ ಆಗಿರ್ತದೆ, ನಮ್ಮ ಪ್ರಯಾರಿಟೀಸ್ ಕೂಡ ಸೇಮ್ ಆಗಿರ್ತದೆ. ಬಟ್ ನಾನು ಮಹಿಳೆಯರಾಗಿರೋದಕ್ಕೆ ಒಂದು ಮುಖ್ಯವಾದದ್ದು ಒಂದು ಇಶ್ಯೂ ನಾನು ಇಡ್ತೇನೆ. What issues that I will address? Sir, ಬೆಂಗಳೂರು ಆಗಿರಲಿ ಮತ್ತೆ ಸಿಟಿಗಳಾಗಿರಲಿ ಮಹಿಳೆಯರ ಮೇಲೆ ದೌರ್ಜನ್ಯ ದಿನನಿತ್ಯ ದೌರ್ಜನ್ಯ ಜಾಸ್ತಿ ಆಗ್ಬಿಟ್ಟಿದೆ. ಸೊ we would say that India will be free from violating the rights of women. So we will really see to that stringent laws that we have in our country must be implemented. ಒಂದು ಪೊಲೀಸ್ ರಿಫಾರ್ಮ್ಸ್ ಅಂತ ಎಷ್ಟೋ ದೊಡ್ಡ ದೊಡ್ಡ ಪುಸ್ತಕ ಬರೆದಿದ್ದಾರೆ, ರಿಫಾರ್ಮ್ ಮಾಡಬೇಕಂತ. ಆ ಪೊಲೀಸ್ ರಿಫಾರ್ಮ್ಸ್ ಎಲ್ಲ ಕಡೆನೂ ತಕೊಂಡ್ ಬರ್ಬೇಕಂತ ನಾವು ಹೇಳ್ತೇನೆ. ದೆನ್ ದೇರ್ ಇಸ್ ಅ ವೆರಿ ಬಿಗ್ ಇಶ್ಯೂ, ಮೀಸಲಾತಿ ಮಹಿಳೆಯರಿಗೆ ಕೊಡಬೇಕು. ಈಗ ನೋಡಿದೀರಲ್ಲ ಎಷ್ಟು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಸೀಟ್ ಅಂತ. ದೇಶದಲ್ಲಿ ಮಹಿಳೆಯರು ನಾವು 50% ಇದನ್ನು ಕೂಡ ನಮ್ಗೆ ಕೊಡುವುದಕ್ಕೆ ತುಂಬಾ ಮನಸ್ಸು ಮಾಡೋದಿಲ್ಲ. ನೀವೆಲ್ಲರೂ ನಮಗೆ ಕೊಡ್ಬೇಕಂತ ಕೂತ್ಕೊಂಡಿದ್ದೀರಾ. ನಾವೇನ್ ಹೇಳ್ತಾ ಇದೀವಿ, as our right as citizens of India, we must be given reservation 1/3 if not 50% ಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ. I will work for it because I worked for another 15 years before. I will see to that it will come in my lifetime, not in my daughter's lifetime.
ಸೊ ಐ ಥಿಂಕ್ ರಿಸರ್ವೇಶನ್ ಎಲ್ಲ ಒಂದು ಚಪ್ಪಾಳೆ ಹೊಡ್ರಿ, ಇದು ಮುಖ್ಯವಾದ ಇಶ್ಯೂ ಇದು. ಆಡಳಿತದಲ್ಲಿ ನಾವು ಸಿಟಿಸನ್ಸ್ ಆಗಿರೋದು ಮಹಿಳೆಯರಿಗೆ ಎಷ್ಟು ಲಾಭ ಬರ್ತದೆ, ಮಾನ್ಯರಿಗೆ ಎಷ್ಟು ಲಾಭ ಬರ್ತದೆ, ಯುವಕರಿಗೆ ಏನು ಬರ್ತದೆ ಅಂತ ನೋಡಬೇಕಾಗಿದೆ. ನಮಗೇ ಬರಬೇಕಂತ ನೀವು ಕೂತ್ಕೊಳ್ಬಾರದು. ದಟ್ ಇಸ್ ವೈ ಐ ಥಿಂಕ್ ಇನ್ ದಿಸ್ ಕಂಟ್ರಿ ವಿ ನೀಡ್ ರಿಸರ್ವೇಶನ್ ಫಾರ್ ವಿಮೆನ್. ಐ ವಿಲ್ ವರ್ಕ್ ಫಾರ್ ಇಟ್. ಸೆಕೆಂಡ್, ಸರ್, ನಾನು ಹೇಳಿದ್ದೇನೆಲ್ಲ, ಅರ್ಬನ್ ಡೆವಲಪ್ಮೆಂಟ್ ಹೋಗ್ತಾ ಇದೆ, ಅದು ಯಾರು ನಿಲ್ಲಿಸಕ್ಕಾಗಲ್ಲ. ವಾಟ್ ವಿ ನೀಡ್ ಇಸ್ ಅರ್ಬನ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿದೆ. ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಎಲ್ಲ ಆಫೀಸ್ನಲ್ಲಿರುವ ಬ್ಯೂರೋಕ್ರಾಟ್ಸ್ ಮತ್ತವರು ಎಲ್ಲರೂ ನಾವು ಏನ್ ಮಾಡಬೇಕಂತ ಹೇಳಿದ್ರೆ, ಈ ಅರ್ಬನ್ ಮ್ಯಾನೇಜ್ಮೆಂಟ್ ಮಾಡುವುದಕ್ಕೆ 50% ಆಫ್ ಎನಿವೇ ಅವರ್ ಪಾಪ್ಯುಲೇಷನ್ ಗೋಯಿಂಗ್ ಟು ಲಿವ್ ಇನ್ ಸಮ್ ಸಿಟೀಸ್ ಮೋರ್ ದೆನ್ 50%. ಸೊ ನೆಕ್ಸ್ಟ್ 10 to 5 years ನಾವು ಏನ್ ಮಾಡಬೇಕಂತೆ, ಈ ಸಿಟಿ ಒಳಗಡೆ ಬಂದ್ರೆ ವಿ ಹ್ಯಾವ್ ಕಮ್ ಇನ್ ಟು ಅ ಪ್ಯಾರಡೈಸ್ ತರ ಇರಬೇಕು. ಈ ನರಕದಲ್ಲಿ ಬಂದಿದೆ ಅಂತ ಇರಬಾರದು. ವಿ ಶುಡ್ ಸಿ ಟು ದಟ್ our urban cities really become paradise for everyone, not only. Once upon a time, Bangalore is it's a green city, it's a garden city. I think we should maintain it. Effective urban management was the issue. Third, I think that there are issues related to, there is in our country, I do not know whether all of you know, for scheduled caste, scheduled tribe, there is a sub-plan. Delhi nalli ಏನು ಮಾಡಿದ್ರು, ಡೆಲ್ಲಿಗೆ ಸೇರಿರುವ ಹಣ SC/ST ಮಕ್ಕಳಿಗೆ ಜನಾಂಗಕ್ಕೆ ಅದು ದೊಡ್ಡ ಸ್ಪೋರ್ಟ್ಸ್ಗೆ ಯೂಸ್ ಮಾಡಿಬಿಟ್ಟಿದ್ದಾರೆ. ನಾನೇನ್ ಹೇಳ್ತಾ ಇದ್ದೀನಿ, ಎಲ್ಲ ಹಣನೂ ಒಂದು ಸ್ಟ್ಯಾಟ್ಯುಟರಿ ಸ್ಟೇಟಸ್ ಇದೆ. ಸೊ ದೇ ಶುಡ್ ಬಿ ಸ್ಪೆಷಲ್ ಅಥಾರಿಟಿ ಶುಡ್ ಬಿ ಎಸ್ಟಾಬ್ಲಿಷ್ ಅಂಡ್ a special law should be established so that the sub-component plan really benefit the poor. I think these are the issues. I would take it as a priority. ಇನ್ನೊಂದು ಇಂಪಾರ್ಟೆಂಟ್, ಮೇಡಮ್ ನಿಮ್ ಟೈಮ್ ಆಯ್ತು ಮೇಡಮ್. ಮೈನಾರಿಟೀಸ್ಗೆ 15 ಪ್ರೋಗ್ರಾಮ್ ಅಜೆಂಡಾ ಇದೆ. ಇನ್ನು ಹಿಂದುಳಿದವರು ನಮ್ಮ ದೇಶದಲ್ಲಿ ಮಧ್ಯದಲ್ಲಿ ಇಲ್ಲ, ಫ್ರಿಂಜಸ್ ನಲ್ಲಿದ್ದಾರೆ, ಸೈಡ್ ನಲ್ಲಿದ್ದಾರೆ. ಅವರನ್ನು ಕೂಡ ನಮ್ಮ ದೇಶದಲ್ಲಿ ಮುಖ್ಯವಾದದ್ದು 15% ಆಫ್ ಪಾಪ್ಯುಲೇಷನ್. ಅವರು ಕೂಡ ಸೆಂಟ್ರಲ್ ನಲ್ಲಿ ತಗೊಂಡು ಬರಬೇಕಾದ್ರೆ 15 ಪಾಯಿಂಟ್ ಅಜೆಂಡಾ ಇಂಪ್ಲಿಮೆಂಟೇಷನ್ ಸ್ಟ್ರಿಕ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನೀನಾ ನಾಯಕ್. ಈಗ ನೀನಾ ನಾಯಕ್ ಅವರು ನಾನು ಮೂರು ಪ್ಲಾಟ್ಫಾರ್ಮ್ ಇಂದ ಮಾತಾಡ್ತೀನಿ. ಒಂದು ಆಪ್ ಪ್ಲಾಟ್ಫಾರ್ಮ್, ಒಂದು ಬ್ಯಾಂಗ್ಳೂರ್ ಪ್ಲಾಟ್ಫಾರ್ಮ್, ಅಂಡ್ ಮೂರನೇದು ನಂದು ಪರ್ಸನಲ್ ಲೈಫ್ ಕ್ರೂಸೇಡ್, ನನ್ನ ಪ್ಲಾಟ್ಫಾರ್ಮ್, ನಾನು ಯಾವ ಕ್ಷೇತ್ರದಿಂದ ಬರ್ತಾ ಇದ್ದೀನಿ. ಒಂದು ಆಪ್ ಪ್ಲಾಟ್ಫಾರ್ಮ್ ಇಂದ ಖಂಡಿತ ನಮ್ಗೆ ವಿ ವಾಂಟ್ ದ ಜನ್ ಲೋಕ್ಪಾಲ್ ಬಿಲ್ ಟು ಬಿ ಪಾಸ್. ಯಾಕೆನಾ government's Lokpal bill was not at all accepted to the Aam Aadmi Party, which is what happened in Delhi. So namke kandita we want a more transparent, a more punitive form of Lokpal bill, Jan Lokpal bill, so that corrupt politicians, corrupt bureaucrats, anybody corrupt, ಭ್ರಷ್ಟಾಚಾರ ವಿರುದ್ಧ ನಾವು ಕೆಲಸ ಮಾಡ್ತೀವಿ. ಇಲ್ಲಿಂದ ಖಂಡಿತ we are going to remove it. We want to focus on that. ಭ್ರಷ್ಟಾಚಾರ ರಿಮೂವ್ ಮಾಡಿದ್ದನ್ನ ಖಂಡಿತ all programs will function well. ಎರಡನೇದು ಬ್ಯಾಂಗ್ಳೂರ್ ಪ್ಲಾಟ್ಫಾರ್ಮ್ ಇಂದ ನಾನು ಏನ್ ಹೇಳ್ತೀನ, ಖಂಡಿತ ನಮ್ಗೆ JNNURM ಫಂಡಿಂಗ್ ಅದು ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆಂಟ್. ಮುಂಚೆನೂ ಮಾತಾಡ್ತೀನಿ, ಅದೇ ಮಾತಾಡ್ತೀನಿ. ಜಾಬ್ಸ್ ಕ್ರಿಯೇಷನ್ ಈ ಬ್ಯಾಂಗ್ಳೂರ್ ಸಿಟಿಲಿ ನೋಡಿದಾರೆ, 15 ಲಕ್ಷ IT ಸೆಕ್ಟರ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 65% of GDP of Bangalore comes from BDP of Karnataka comes from Bangalore. ನಾನೇನ್ ಹೇಳ್ತೀನ, ಆಲ್ ಇಂಡಿಯಾ ನೋಡುವಾಗ 100 million ಯೂತ್ ಇದ್ದಾರೆ in the country. 10% ಗೆ ಮಾತ್ರ ಕೆಲಸ ಇದೆ. 10% have got in the organized sector. 90% ಅವರಿಗೆ they do not have any skills. They do not complete their tertiary education. My focus will be to see that manufacturing industries ko develop ಮಾಡಬೇಕು, manufacturing industries skilling ಆಗಬೇಕು.
ಅದನ್ನು ಆಮೇಲೆ ನಾವು ಫೋಕಸ್ ಮಾಡ್ತೀವಿ. ಅದಕ್ಕೆ ಟ್ರಿಕಲ್ ಡೌನ್ ಎಫೆಕ್ಟ್ ಇರುತ್ತೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಗೆ ಎಷ್ಟೋ ಕೆಳಗಡೆ ಇಟ್ ವಿಲ್ ಸ್ಪಾನ್ ಮೆನಿ ಮೋರ್ ಜಾಬ್ಸ್. ಸೊ ಲೆಟ್ ಅಸ್ ಆಲ್ಸೋ ಇನ್ವೆಸ್ಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಯಾಕೆನ 10ನೇ ಕ್ಲಾಸ್ ಪಾಸ್ ಮಾಡಿದ ಹುಡುಗ, 10ನೇ ಕ್ಲಾಸ್ ಫೇಲ್ ಮಾಡಿದ ಹುಡುಗ ಅವ್ರಿಗೇನು ವಿ ಕ್ಯಾನ್ ಗಿವ್ ದಮ್ ಜಾಬ್ಸ್ ಅಂಡ್ ಲಿವ್ ವಿತ್ ದ ಸೇಮ್ ಡಿಗ್ನಿಟಿ ದಟ್ ಅವರ್ IT, BT ಪೀಪಲ್ ಆರ್ ಲಿವಿಂಗ್ ಇನ್ ದ ಸಿಟಿ. ಮೂರನೇದು in addition to that, of course, the commuter rail service infrastructure adella. Thirdly thing is makkala abhivruddhi kosra vulnerability of children. Iga makkalda vulnerability ivattu yakena families vulnerable ittare. 93% of our people, working people are in the unorganized sector. That meaning of that is ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ, ಅವ್ರಿಗೆ ESI ಫೆಸಿಲಿಟೀಸ್ ಇಲ್ಲ, ಅವ್ರಿಗೆ ಹೆಲ್ತ್ ಇಲ್ಲ, ಯಾವ್ದಿಲ್ಲ. ಸೊ ದಟ್ ಇಸ್ ದ ಫೋಕಸ್ ವಿಲ್ ಬಿ ದಟ್ ಗೆಟ್ ದ ಅನ್ಆರ್ಗನೈಸ್ಡ್ ಸೆಕ್ಟರ್, ಗಿವ್ ದೆಮ್ ಆಲ್ಸೋ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್. ಈಗ ನ್ಯಾಷನಲ್ ಲೆವೆಲ್ ಓನ್ಲಿ 8.7% ಆಫ್ ದ ಬಜೆಟ್ ಇಸ್ ಸ್ಪೆಂಟ್ ಆನ್ ಚಿಲ್ಡ್ರನ್. ನಾನೇನ್ ಹೇಳ್ತಿಲ್ಲ, ವಿ ಹ್ಯಾವ್ ಟು ಇನ್ಕ್ರೀಸ್ ದಟ್. ನಮ್ ಶಾಲೆ ಒಳ್ಳೆದಿರಬೇಕು. ಕೇಂದ್ರೀಯ ವಿದ್ಯಾಲಯ ತರ ಆಲ್ ಅವರ್ ಪಬ್ಲಿಕ್ ಸ್ಕೂಲ್ ಶುಡ್ ಬಿ ದಟ್ ಲೆವೆಲ್. ನಾನು ಒಂದು ಕೇಂದ್ರೀಯ ವಿದ್ಯಾಲಯ ಶಾಲೆ ಪ್ರಾಡಕ್ಟ್ ನಾನು. ಸೊ ಐ ವಾಂಟ್ ಟು ಸಿ ದಟ್ ಕೈಂಡ್ ಆಫ್ ಕ್ವಾಲಿಟಿ. ಅದು ಮಂತ್ರ ಫಾರ್ ಚೇಂಜ್ ಇಸ್ ಎಜುಕೇಶನ್, ದ ಬೆಸ್ಟ್ ಆಫ್ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಫಾರ್ ಆಲ್ ಅವರ್ ಚಿಲ್ಡ್ರನ್. ಅಂಗವಿಕಲ ಮಕ್ಕಳಿಗೆ ನಾಟ್ ಇವನ್ 1% ಆರ್ ಗೆಟಿಂಗ್ ಆಕ್ಸೆಸ್ ಟು ಪ್ರಾಪರ್ ಎಜುಕೇಶನ್, ಇನ್ಕ್ಲೂಸಿವ್ ಎಜುಕೇಶನ್. ಸೊ ನಾನೇನ್ ಹೇಳ್ತೀನಿ, ನಮ್ಮ ಮಕ್ಕಳ ಮೇಲೆ ಐ ವಿಲ್ ಟ್ರೈ ಟು ಫೋಕಸ್. ಐ ವಿಲ್ ಬಿ ದ ವಾಯ್ಸ್ ಆಫ್ ದ ಚಿಲ್ಡ್ರನ್ ದೇರ್ and we will try to bring change. And makkala abhivrudhi na deshada abhivrudhi. Thank you.